ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಶಿವು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನನ್ನ ಮಗ ಆಟ ಆಡ್ತಾ ಇದ್ದಾನೆ. ಹಾಗೆ ನೋಡಿ, ಆಟ ಆಡಿಸ್ತಾ ಇದ್ದಾರೆ ಅವರಮ್ಮ. ಹಾಗೆ ನಮ್ಮ ಅಕ್ಕ ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ರು ಅರ್ಜೆಂಟಲ್ಲಿ. ಹಾಗೆ ನಾನು ನೋಡಿ ಒಂದು ವಿಡಿಯೋ ಮಾಡಿಕೊಂಡೆ. ಹೋಗ್ತಾಯಿದ್ರು, ಅವ್ರ ಕೈ ಸುಮ್ಮನಿರಲ್ಲ, ಅವ್ರಿಗೆ ಹೊಡಿತಾ ಹೋಗ್ತಾಯಿದ್ರು. ನಾನೊಂದು ವಿಡಿಯೋ ಮಾಡಿದೆ. ಮತ್ತು ನಮ್ಮ ಯಜಮಾನ್ರು ಟೀ ಮಾಡ್ಕೊಂಡು ಬಂದರು. ನೋಡಿ, ಟೀ ಕೊಡು ಅಂತ ಅಡ್ಡಾಡ್ತಾಯಿದ್ರು. ನಾನು ಟೀ ಮಾಡ್ತಾಯಿದ್ದೆ. ನೋಡಿ, ಆ ಕಡೆ ಈ ಕಡೆ ತಿರುಗಾಡಿದ್ರು. ಹಾಗೆ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಫಾಲೋನು ಮಾಡ್ಕೊಳ್ಳಿ. ನಮಗೆ ಸಪೋರ್ಟ್ ಮಾಡಿ. ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಮಾಡಿ, ನಾವು ಆ ಥರ ವೀಡಿಯೋಸ್ ಮಾಡ್ತೀವಿ. ನೋಡಿ, ನನ್ನ ಮಗ ಏನು ಆಟ ಆಡ್ತಾವನೆ ಅವ್ರ ಅಣ್ಣನ ಜೊತೆ. ನೋಡಿ, ನೀವು ಯಾವ ಥರ ಕಮೆಂಟ್ಸ್ ಮಾಡ್ತೀರಾ ಆ ಥರ ನಾವು ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮಗೂ ಇನ್ನೂ ಗೊತ್ತಾಗ್ತಿಲ್ಲ ಯಾವ್ಯಾವ ಥರ ವೀಡಿಯೋಸ್ ಮಾಡಬೇಕಂತ. ಮತ್ತೆ ಬಂದರು, ಟೀ ಕೊಟ್ಟೆ, ಟೀ ಕುಡಿತಾಯಿದ್ರು. ನನ್ನ ಮಗನೂ ಫೋನ್ ತೊಗೊಳ್ಬೇಕು ಅಂತ ಹೋಗ್ತಾಯಿದ್ದ. ನಮ್ಮ ಯಜಮಾನ್ರು ಎತ್ಕೊಂಡು ಕೂತ್ಕೊಂಡ್ರು. ವಿಡಿಯೋಕ್ಕೆ ನೋಡಿ ಹಾಯ್ ಮಾಡು ಅಂತ ಇದ್ರು. ಅವನು ನೋಡ್ತಾ ಇದ್ದೆ ಕ್ಯಾಮ್ರಾ. ನೀರು ತಂದು ಕೊಡು ಅಂದರು. ನೀರು ಕೊಡೋಣ ಅಂತ ಹೋದೆ, ನೀರು ತಂದು ಕೊಟ್ಟೆ. ನೀರು ಕುಡಿದ್ರು. ಹಾಗೆ ನಾವು ಇಬ್ರಿಗೂ ಸೇರಿ ಚಹಾ ಕುಡಿದ್ವಿ. ಚಹಾ ಕುಡಿದಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ಮತ್ತು ಅವರು ಚಹಾ ಕುಡಿತಾಯಿದ್ರು. ಮತ್ತು ಸ್ನಾನ ಮುಗಿಸ್ಕೊಂಡು ಬಂದರು. ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಊಟ ಮಾಡ್ತಾಯಿದ್ವಿ. ನೋಡಿ, ನಿಮ್ಮದು ಊಟ ಆಯಿತಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ನೋಡಿ, ನಮ್ಮ ಮಗನಿಗೆ ಡ್ರೆಸ್ ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡಿದರು. ಅದೇ ಆಗಿದ ತಕ್ಷಣವೇ ನಾನು ರೆಡಿ ಆಗ್ತಾಯಿದ್ದೆ. ನೋಡಿ, ಇವಾಗ ನಾನು ಬಂದು ಹಂಗೆ ಕುಂಕುಮ ಎಲ್ಲ ಇಟ್ಕೊಂಡು, ಇವಾಗ ನಮ್ಮ ಅಣ್ಣನ ಮಗ ಒಬ್ಬ ಬರ್ತಾನೆ, ಅವನನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ನಾವು ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಅಲ್ಲಿಂದ ಸ್ಟ್ರೈಟ್ ಹೋಗ್ಬಿಟ್ಟು ಬಂದು ಮತ್ತೆ ನಮ್ಮ ಹೊಲಕ್ಕೆ ಹೋಗಿ ಅಲ್ಲಿ ನಮ್ಮ ತಾತ ಅವ್ರಿಗೆ ಹಿರಿಯರಿಗೆಲ್ಲ ಕಾಯಿ ಹೊಡ್ಕೊಂಡು ಅಮಾವಾಸ್ಯೆ ಇದೆಲ್ಲ ಅದಕ್ಕೋಸ್ಕರ ಆಂಜನೇಯ ಬಂತು. ನೋಡಿ, ಆಂಜನೇಯ ದೇವಸ್ಥಾನ ನಮ್ಮೂರದು ತುಂಬ ದೂರ ಇದೆ, 2 ಕಿಲೋಮೀಟ್ರ್ ಆಗುತ್ತೆ. ಫಸ್ಟ್ ಊರಲ್ಲೇ ಇತ್ತು, ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗಿದೆ ಇವಾಗ. ನೋಡಿ, ಇದೇ ನಮ್ಮೂರ ಆಂಜನೇಯನ ದೇವಸ್ಥಾನ. ಯಾವಾಗಾದರೂ ಬಂದರೆ ಬನ್ನಿ, ಆರಾಮಾಗಿ ನಮ್ಮ ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಹೋಗಿರಂತೆ. ಬಂದ್ಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿರಿ, ಆಯಿತಾ? ಮೆಸೇಜ್ ಮಾಡಿರಿ, ನಿಮ್ಗೆ ಯಾವ ಥರ ವೀಡಿಯೋ ಬೇಕೋ ಆ ಥರ ಮಾಡೋಣ. ನೋಡಿರಿ, ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಸೀದಾ ಬಂದ್ವಿ ನಮ್ಮ ಹೊಲಕ್ಕೆ. ಇದು ನಮ್ಮ ದೊಡ್ಡ ತಾತ ಅವ್ರದ್ದು, ಇದು ನಮ್ಮ ಚಿಕ್ಕ ತಾತ ಅವ್ರದ್ದು. ತಾತ ಅಂತೀರ, ನಾವು ಮುತ್ತೆ ಅಂತೀವಿ. ಇದು ದೊಡ್ಡ ಮುತ್ತೆ, ಇದು ಸಣ್ಣ ಮುತ್ತೆ. ಪೂಜೆ ಮಾಡ್ತಾಯಿದ್ದೀವಿ. ನೋಡಿ, ಗಂಧದ ಕಡ್ಡಿ ಹಚ್ತಾಯಿದ್ದೀನಿ. ಗಾಳಿಗೆ ಮಾಡಿ ಕಷ್ಟಪಟ್ಟು ಎಲ್ಲ ಆರ್ತಾನೆ ಹಚ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಹೋಗ್ತಾ ಇರೋದು ನಮ್ಮ ಅಪ್ಪ ಇದ್ದಾರಲ್ಲ ಅವ್ರದ್ದು. ಇದು ಸಮಾಧಿ ಬಂದ್ಬಿಟ್ಟು ಇದು ಹೊಲ ಇದೆಯಲ್ಲ, ಇದೇ ನಮ್ಮದು ಹೊಲ. ಶೇಂಗಾ ಹಾಕಿದ್ದಾರೆ. ಇಲ್ಲಿ ಇವಾಗ ಹೋಗ್ತಾ ಇರೋದು ನಮ್ಮ ಅಪ್ಪ ಅವ್ರ ಸಮಾಧಿಗೆ. ಅಮಾವಾಸ್ಯೆ ಇತ್ತಲ್ಲ, ಅಮಾವಾಸ್ಯೆಗೋಸ್ಕರ ಪೂಜೆ ಮಾಡೋಕ್ಕೆ ಬಂದಿದ್ದೀವಿ. ನೋಡಿರಿ, ಗೈಸ್ ಹಂಗೆ ಹೋಗ್ತಾಯಿದ್ದೀವಿ. ನೋಡಿರಿ, ಇಲ್ಲೇ ಇರೋದು ನಮ್ಮಪ್ಪ, ನಮ್ಮ ಸಣ್ಣಪ್ಪ ಅಂತೀವಿ, ನಮ್ಮ ಚಿಕ್ಕಪ್ಪ ಅವ್ರದ್ದು, ನಮ್ಮ ಅಜ್ಜಿ, ನಮ್ಮ ಅವ್ರದ್ದು 3-4 ಜನರದ್ದು ಇಲ್ಲೇ ಇರೋದು. ಎಲ್ಲ ಸೇರಿಸಿ ಒಟ್ಟಿಗೆ ಮಾಡಿರೋದು. ಕಸ ಎಲ್ಲ ಬೆಳ್ಕೊಂಡಿತ್ತು, ಸ್ವಲ್ಪ ಕಸ ಎಲ್ಲ ಕಿತ್ಬಿಟ್ಟು ಇನ್ನೇನು ಪೂಜೆ ಮಾಡಬೇಕು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ವೀಡಿಯೋಗಳು ಆ ಥರ ಮಾಡ್ತೀವಿ. ಯಾವ ಥರ ಬೇಕು ಅಂತ ನಮಗೆ ಒಂದು ಕಮೆಂಟ್ ಮಾಡಿ ಸಾಕು, ಓಕೆನಾ? ನೋಡಿ, ಫೈನಲಾಗಿ ಪೂಜೆ ಮಾಡ್ತಾಯಿದ್ದೀನಿ. ಕಾಯಿ ಎಲ್ಲ ಹೊಡಿತಾಯಿದ್ದೀನಿ. ಗಂಧದ ಕಡ್ಡಿ ಅನಿಸ್ಬಿಟ್ಟು ಕಾಯಿ ಹೊಡೆದು ಹೋಗೋದು ಇವಾಗ. ನಾವು ಅಲ್ಲಿಂದ ಮುಗಿಸ್ಕೊಂಬಂದಿದ್ದೆ ಸೀದಾ ರಾಮಲಿಂಗೇಶ್ವರಮ್ಮ ದೇವರು ಅಂತ. ಇವಾಗ ಅಲ್ಲಿಗೆ ಹೋಗ್ತಾಯಿದ್ದೀವಿ. ನಾನು ನಮ್ಮ ಅಣ್ಣನ ಮಗ, ಅವನೇ ವಿಡಿಯೋ ಮಾಡ್ತಾಯಿರೋದು. ಅವನು ನಾನು ಸೇರಿಕೊಂಡು ಹೋಗ್ತಾ ಇರೋದೇ ನೆಕ್ಸ್ಟ್ ರಾಮಲಿಂಗೇಶ್ವರ ದೇವಸ್ಥಾನ ಅಂತ. ನೋಡಿ, ಬಂದ್ವಿ. ಇದೇ ಅದು. ಇದು ಒಂಥರ ಪವಿತ್ರವಾದ ನಡೆದಾಡೋ ದೇವರು ಅಂದ್ಕೋಬೋದು ಅವ್ರನ್ನ. ಆ ಥರ ಇರೋ ದೇವರು ಇವರು. ನೋಡಿ, ಅಲ್ಲಿಂದ ಮುಂದೆ ಇವಾಗ ಹೋಗ್ತಾಯಿದ್ವಿ. ಅದು ಕಳಕದೇವಿ ಕಟ್ಟೆ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೊಂದು ನಮಸ್ಕಾರ ಮಾಡಿಕೊಂಡು, ನೋಡಿ ಇಲ್ಲಿ ಕರಿತಾ ಇದ್ರು ಆಂಟಿಯವರು. ಅಂಗಾರ ಚೀಟ್ ಅಂತೇಳಿ ಕೊಡ್ತಾರೆ, ಅದನ್ನ ಇಸ್ಕೊಂಡು ಹೋಗ್ತಾಯಿದ್ವಿ. ಹೋಗಿ ನಮಸ್ಕಾರ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಇಲ್ಲಿಂದ ನಮ್ಮ ಪಯಣ ಮನೆ ಕಡೆಗೆ. ಮನೇಲಿ ಏನಿರುತ್ತೋ ಅಂತ ನೋಡ್ಕೋಬೇಕು. ಹೋಗಿ ಮನೇಲಿ ಏನು ಇದೆ ಅಂತ ಕಾರ್ಯಕ್ರಮ ಅಮಾವಾಸ್ಯೆಗೋಸ್ಕರ ನಮ್ಮಮ್ಮ ಅವ್ರು ಏನಾದ್ರು ಮಾಡ್ತಾಯಿರ್ತಾರೆ ಸ್ಪೆಷಲಾಗಿ, ನೋಡೋಣ ಅಂತ ಬನ್ನಿ ಫ್ರೆಂಡ್ಸ್. ಹೋಗಿ ನೋಡೋಣ ಏನಿರುತ್ತೆ ಅಂತ.
ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಿಮಗೂ ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ ಹೋಗೋಣ ಮನೆ ಕಡೆ. ಅಲ್ಲಿ ದೀಪ ನೋಡಿ, ದೀಪ ಕಾಲ್ ಮಾಡಿ ಮ್ಯಾಲೆ ಓಪನ್ ಮಾಡಿ. ನಾನು ಆವಾಗಲೇ ಹೇಳಿರಲಿಲ್ವಾ, ನಮ್ಮ ಮನೆಗೆ ಬಂದರೆ ನಮ್ಮ ಅಮ್ಮವರು ಏನಾದರೂ ಸ್ಪೆಷಲ್ ಅಂತ ನೋಡಿ ಬಂದ ತಕ್ಷಣ ಹೋಳಿಗೆ ಮಾಡ್ತಾರೆ. ಹೋಳಿಗೆ ಅಂದರೆ ಗೊತ್ತಲ್ಲ, ಕಡಲೆಬೇಳೆದು ಒಬ್ಬಟ್ಟು. ನಮ್ಮ ಕಡೆ, ನಿಮ್ಮ ಕಡೆ ಒಬ್ಬಟ್ಟು ಅಂತಾರೆ, ನಮ್ಮ ಕಡೆ ಹೋಳಿಗೆ ಅಂತೀವಿ. ನೋಡಿದ್ರೆ ಯಾರು ಹಳ್ಳಿ ಕಡೆ ಹೋದರೆ ಗೊತ್ತಾಗುತ್ತೆ ಒಬ್ಬಟ್ಟು ಅಂದರೆ ಹೋಳಿಗೆ ಅಂದರೆ ಅಂತ. ಅಲ್ಲಿಂದ ಬಂದ ತಕ್ಷಣ ನೋಡಿ ನಮ್ಮ ಗುಂಡವರು ಎಲ್ಲ ನೀರಲ್ಲಿ ಆಟ ಆಡಿ ಹೆದರ್ಕೊಂಡು ಹೆಂಗೆ ಬರ್ತಾವನೆ. ಕ್ಯಾಮ್ರಾ ಹಿಡಿದ ತಕ್ಷಣ ನಗ್ತಾವನೆ ಖುಷಿಯಾಗಿ. ಹಂಗೆ ಒಳಗಡೆ ಬರ್ತಾವೆ. ಆ ಕಡೆ ಒಬ್ಬಟ್ಟು ರೆಡಿಯಾಗಿತ್ತು, ಈ ಕಡೆ ನಾವು ರೆಡಿ ಆದ್ವಿ. ರೆಡಿಯಾಗಿ ಇನ್ನೇನು ಹೋಗ್ತಾಯಿದ್ವಿ ದೇವಸ್ಥಾನಕ್ಕೆ. ಏನಕ್ಕಂದರೆ ಅಮಾವಾಸ್ಯೆ ಕೋಣ ಬಿಡೋದು, ನಮ್ಮೂರು ಜಾತ್ರೆ ಇತ್ತಲ್ಲ, ಜಾತ್ರೆ ಮುಗಿಸಿ ದೇವ್ರಿಗೆ ಕೋಣ ಬಿಡೋದು ಅಂತ ಹೇಳಿದ್ವಲ್ಲ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿ ಕೋಣ ಹಿಡ್ಕೊಂಬಂದ್ವಿ. ಕೋಣ ಹಿಡ್ಕೊಂಬಂದ್ಬಿಟ್ಟು ಇವಾಗ ನೆಕ್ಸ್ಟ್ ಹೋಗೋದೇ ಕೋಣ ಬಿಡೋಕ್ಕೆ. ಎಲ್ಲರೂ ಸೇರ್ಕೊಂಡಿರ್ತಾರೆ ನೋಡಿ, ಊರಲ್ಲಿ ಎಲ್ಲ ಸೇರ್ಕೊಂಡು ಕೋಣ ಬಿಡ್ತೀವಿ. ಅಮಾವಾಸ್ಯೆ ಬಿಡ್ತಾರೆ, ನಮ್ಮ ಜಾತ್ರೆ ಐತಲ್ಲ, ಆ ಜಾತ್ರೆಗೆ ಕೋಣ ಬಿಡುತ್ತೆ. ಅದು ಕೋಣ ಬಿಡ್ತೀವಿ. ಏನು